ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಮಿತಾ ವ್ಲಾಗ್ಸ್ಗೆ ವೆಲ್ಕಮ್. ನಾನು ನಿಮಗೆ ಡೈಲಿ ವ್ಲಾಗ್ಸ್ ಮತ್ತು ಯೂಸ್ಫುಲ್ ಆದಂಥ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತು ನಾನು ತಿಳಿಸ್ಕೊಡ್ತಿರೋ ವಿಷಯ ಏನಂದರೆ, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಈಸಿಯಾದಂತಹ ಮೆಥಡ್ ಮನೆಯಲ್ಲೇ ಹೇಗೆ ಮಾಡೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾದಂತಹ ಪದಾರ್ಥಗಳು ತುಪ್ಪ ಹಾಗೂ ಒಂದೆಲಗ ಸೊಪ್ಪು. ಮೊದಲಿಗೆ ಒಂದೆಲಗ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು, ಅದಾದ ಮೇಲೆ ಒಂದೆಲಗ ಸೊಪ್ಪನ್ನು ಕುಟಾಣಿಲಾದರೂ ಕುಟ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ, ಅಥವಾ ಮಿಕ್ಸಿಲಾದರೂ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಒಂದೆಲಗ ಸೊಪ್ಪು ಪೇಸ್ಟನ್ನು ಒಂದು ಪಾತ್ರೆಗೆ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರು ಸೇರಿಸಿ ಕಾಯೋಕ್ಕೆ ಬಿಡಬೇಕು. ನಿಮಗೆ ಒಂದೆಲಗ ಸೊಪ್ಪು ಡೈಲಿ ಫ್ರೆಶ್ ಆಗಿ ಸಿಗ್ತಿದೆ ಅಂದರೆ 3 ಅಥವಾ 4 ಇಲ್ಲ 5 ಇದು ಎಲೆಗಳನ್ನ ಮಕ್ಕಳಿಗೆ ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಕೂಡ ಬ್ರೈನ್ ಪವರ್ ಇಂಪ್ರೂವ್ ಆಗುತ್ತೆ. ಪಾತ್ರೆಯಲ್ಲಿ ಒಂದೆಲಗ ಸೊಪ್ಪನ್ನು ಕುದಿಸ್ಕೊಂಡಾದಾದಮೇಲೆ ಈ ಥರ ರಸ ಬಿಟ್ಕೊಂಡಿದೆ. ಅದಕ್ಕೆ ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ತುಪ್ಪ ಹಾಕೋಬೋದು. ನಾನು 3 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಕಾಯಿಸ್ಬೇಕು. ಇದೇ ಮೇನ್ ಪ್ರೊಸೀಜರ್. ಇಲ್ಲ ಅಂದರೆ ನೀವು ಮಾಡ್ಕೊಂಡಿರುವಂತಹ ತುಪ್ಪ ಬೇಗ ಕೆಡುವಂಥ ಸಾಧ್ಯತೆ ಇದೆ. ಆಗಾಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ತಳ ಹಿಡಿಯುತ್ತೆ. ಈ ತುಪ್ಪನ ಮಕ್ಳಿಗೆ ಮಾತ್ರ ಕೊಡೋದಲ್ದೇ ನೀವಾದರೂ ತೊಗೋಬೋದು, ಅಥವಾ ವಯಸ್ಸಾದವರು ಕೂಡ ಕೊಡ್ಬೋದು. ತುಂಬ ಬೇಗ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ. ಫೈನಲಿ ಆಯಿತು, ಗ್ಯಾಸ್ ಆಫ್ ಮಾಡಿದೆ. ಇಲ್ಲಿ ನೋಡಿ ಒಂದೆಲಗ ಸೊಪ್ಪು ಎಷ್ಟು ಚೆನ್ನಾಗಿ ರಸ ಬಿಟ್ಕೊಂಡಿದೆ. ಈ ತುಪ್ಪನ ಅನ್ನದ ಜೊತೆ, ದೋಸೆ, ಚಪಾತಿ ಯಾವುದ್ರಲ್ಲಿ ಬೇಕಾದರೂ ಕೊಡ್ಬೋದು. ಲಾಸ್ಟಲ್ಲಿ ಗ್ಲಾಸ್ ಬಾಟಲ್ನಲ್ಲಿ ಈ ತುಪ್ಪನ ಸೋರಿಸ್ಕೋಬೇಕು. ಈ ಸೊಪ್ಪನ್ನು 2 ವಾರ ಅಥವಾ 3 ವಾರ ತನಕ ಯೂಸ್ ಮಾಡ್ಬೋದು, ಬೇಗ ಕೆಡೋದಿಲ್ಲ. ನಾನು ನನ್ನ ಮಕ್ಕಳಿಗೆ ಒಂದೆಲಗ ಸೊಪ್ಪಿನ ಲೇಹ ಕೂಡ ಮಾಡ್ತೀನಿ ಅನ್ನಿಸ್ತಿದೆ. ಬರೋ ಮುಂದಿನ ವೀಡಿಯೋಸ್ಗಳಲ್ಲಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.